ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೆಚ್ಚಿನ ಇಷ್ಟಪಡೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಹಳೆ ವಿಡಿಯೋಗಳು ಯಾರು ನೋಡಿಲ್ಲ, ಈಗಲೇ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೋಡಿ. ನಾನು ಹೊಸ ವಿಡಿಯೋದ ತೋರ್ಸಕ್ಕೆ ಹೊರಟಿರೋದು ಏನಪ್ಪ ಅಂತಂದರೆ ಒಂದು ಟೆಂಪಲ್. ಈ ಟೆಂಪಲ್ ಬಗ್ಗೆ ಎಲ್ಲರಿಗೂ ಗೊತ್ತಾಯಿದೆ. ಈ ಟೆಂಪಲಿಗೆ ಹೋಗ್ಬೇಕಾದ್ರೆ ಏನೇನಾಯಿತು ಅಂತ ಬನ್ನಿ ನೋಡೋಣ. ಗೊತ್ತಾ, ನಾವು ಮಾತಾಡ್ತಿದ್ವಿ ಹಿಂದ್ಗಡೆ ಕುತ್ಕೊಂಡು ಹಿಂಗೆ ಮಾತಾಡ್ತಿದೀವಲ್ಲ, ಹಂಗೆ ಅದಕ್ಕೆ ಅವ್ನ ಫೋನ ಮಾತಾಡೋಕ್ಕೆ ನಮಗೆ ಇದು ಇಳ್ದೋಗ್ರಿ, ಇಲ್ಲಾಂದರೆ ನಾನು ಕರ್ಕೊಂಡು ಹೋಗಲ್ಲ ನಿಮ್ಮನ್ನ ಅಂತಂದ. ಕಂಪ್ಲೇಂಟ್ ಮಾಡ್ತೀವಿ ಅಂತ, ಮಾಡ್ಕೊಳಗೋ ಅಂತ ಹೇಳಿದ್ವಿ. ಸರಿ ಅಂತ ಇಳಿದು ಬಂದ್ವಿ. ಒಂದಿದು ಅವರು ಜಗಳ ಆಡ್ತಾರೆ, ಎಷ್ಟೊತ್ತಿಗೆ ಕಾಯೋದು ಹಂಗೆ ಹಿಂಗೆ ಕಾಯಿನ ಕ್ಯಾನ್ಸಲ್ ಮಾಡಿ ರಿಮೂವ್ ಮಾಡೋ ಅಂತಾರೆ. ಅದೊಂದೇ ಅಲ್ಲ, ನಾರ್ತ್ ಈಸ್ಟ್ ಹೆಂಗೆ ಬ್ರೋ ಅವರು ಮಾತಾಡ್ತಾ ಇರ್ತಾರೆ. ನೋಡಿ, ನೀವು ಮಾತಾಡ್ತಾ ಇದ್ದೀರಲ್ಲ, ನಮಗೇನು ತೊಂದರೆ ಇಲ್ಲ. ಏನು ಕೆಲಸ ಮಾಡ್ತಾರ ಇಲ್ಲಿ? ಯಾವ ಕಂಪ್ನಿನ? ನಾನು ಹಾಸ್ಪಿಟ್ಲು. ಯಾವ ಹಾಸ್ಪಿಟ್ಲು? ಥ್ಯಾಂಕ್ಸ್ ಬ್ರೋ. ಎಲ್ಲ ವಿಡಿಯೋ ಇದೆ, ಟ್ರಾವೆಲಿಂಗ್ ಎಲ್ಲ ಇದೆ. ನೋಡಿದ್ರಲ್ಲ, ಒಂದೇ ಬೆಂಗಳೂರಲ್ಲಿ ಒಂದೇ ಥರ ಆಟೋ ಓಡಿಸೋರು ಮೆಂಟಾಲಿಟಿ ಯಾವ ಥರ ಇರುತ್ತೆ ಅಂತ. ನಾವು ಫಸ್ಟ್ ಆಡ್ತಲ್ಲಿ ಬರ್ತಾ ಇದ್ವಿ, ಒಂದು ಸ್ವಲ್ಪ ಮಾತಾಡಿದೆ ಕೇಳಿರಿ ಅಂತ ಹೇಳ್ದೆ. ಅದೇ ಸೆಕೆಂಡ್ ಆಡ್ತಲ್ಲಿ ಬಂದ್ವಿ, ಅವ್ರ ಮೆಂಟಾಲಿಟಿ ಯಾವುದಿದೆ ಅಂತ ನೋಡ್ಬೋದು ನೀವು. ಸೆಕೆಂಡ್ ಆಡ್ತಲ್ಲಿ ಬರ್ತಾ ವ್ಯಕ್ತಿ ಬೆಳಗ್ಗೆ ಅವ್ರು ಡ್ಯೂಟಿ ಮಾಡಿ ಸಂಜೆ ಆಟೋದಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ, ನೋಡ್ಬೋದು. ಇಂಥವ್ರನ್ನೆಲ್ಲ ನಾವು ಇನ್ಸ್ಪಿರೇಷನಾಗಿ ತಗೊಬೇಕು. ಸರಿಯಪ್ಪ ಅಂತೇಳಿ ಆಟೋದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮೆಟ್ರೋ ಬುಕ್ ಮಾಡ್ಕೊಂಡು ನಾವು ಹೊರಟಿದ್ದೆ ಇಸ್ಕಾನ್ ಟೆಂಪಲ್ಗೆ. ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತೇಳಿ ಮೆಟ್ರೋ ಸ್ಟೇಷನಲ್ಲಿ ಹೋಗಿ ಟಿಕೆಟ್ ತಗೊಂಡು ಮೆಟ್ರೋ ಹತ್ತಿರಿ. ಜನ ನಮ್ಮ ಮೆಟ್ರೋ ಸ್ಟೇಷನಲ್ಲಿ ನಡ್ಕೊಂಡೋಗಿ ಮೆಟ್ರೋದೊಳಗೆ ಕೈ ಹಿಡ್ಕೊಳೋದಿರಲಿ, ನಿಂತ್ಕೊಳಕ್ಕೂ ಜಾಗ ಇರಲಿಲ್ಲ. ಅದ್ರಾಗೆ ಹೆಂಗೆ ಹೊರಟಿದ್ದೀವಿ, ಈಗ ಇಸ್ಕಾನ್ ಟೆಂಪಲ್ ನೋಡ್ದಂಗೆ ಬಂದರೆ ನಮ್ಮ ಕೃಷ್ಣ ಒಳ್ಳೇದು ಮಾಡ್ತಾನೆ ಅಂತೇಳಿ ನೋಡೋಣ ಅಂತ ಹೋದ್ವಿ. ಹೆಂಗೋ ಮೆಟ್ರೋ ಫುಲ್ ಆಗಿದ್ರೆ ಇಳಿದು ಬಂದು ಹೊರಗೆ ಹೋಗೋಣ ಅಂದರೆ ಇವನು ಡಿಲೇ 5000 ಆಡ್ದಂಗೆ ಆಡ್ತವನೆ. ಟಿಕೆಟೇ ತೋರ್ಸಂಗಿಲ್ಲ, ಹೊರಗೆ ಹೋಗೋಕ್ಕೆ ನಮ್ಮನ್ನು ಕಳ್ಸಂಗಿಲ್ಲ. ಕೊನೆಗೂ ದೊಡ್ಡ ಮನ್ಸು ಮಾಡಿ ಟಿಕೆಟ್ ತೆಗೆದು ಸ್ಕ್ಯಾನ್ ಮಾಡಿ ನಮ್ಮನ್ನ ಹೊರಗೆ ಕಳಿಸಿದ್ನಪ್ಪ. ಇಡೋ ಹೋಗು. ಕೊನೆಗೆ ಟಿಕೆಟ್ ಎಲ್ಲ ಸ್ಕ್ಯಾನ್ ಮಾಡಿ ಹೊರ ಬಂದ್ವಿ. ಹೊರ ಬಂದಾಗ ನಮಗೆ ಗೊತ್ತಾಗಿದ್ದು ಏನಪ್ಪ ಅಂತಂದರೆ, ನಾವು ಇಳಿಬೇಕಾದ ಸ್ಟೇಷನ್ ಬೇರೆ, ಈ ಸ್ಟೇಷನಿಂದ ಇಸ್ಕಾನ್ ಟೆಂಪಲು ತುಂಬ ದೂರ ಆಗುತ್ತೆ ಅಂತ. ಸರಿ ಬಿಡಪ್ಪ, ಇನ್ನೇನು ಇಳಿದೀವಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಹಂಗೆ ನಡ್ಕೊಂಡು ಹೊರಟ್ವಿ. ಹಂಗೆ ನಡ್ಕೊಂಡು ಬಂದು ಕೊನೆ ನಮ್ಮ ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸಿಗೆ ಬಂದ್ವಿ. ಅಲ್ಲಿಂದನೇ ಬಂದು ಸುಸ್ತಾಗಿದ್ದಾರೆ. ಆದಲ್ದಲ್ಲಿ ಮೆಟ್ಲುಗಳು ಬೇರೆ. ಇರಲಿ ಬಿಡು ಅಂತ ಅದಕ್ಕೆ ಮುಂದೆ ಹೋದರೆ ಇವ್ರು ಲಾಸ್ಟ್ ವೀಡಿಯೋದಲ್ಲಿ ಪ್ರೀತಿ ತೋರಿಸಿದ್ರು, ಈ ವಿಡಿಯೋ ಸ್ನೇಹ ತೋರಿಸ್ತವ್ರೆ. ಮೊನ್ನೆಲ್ಲ ಪ್ರೀತಿ ತೋರಿಸಿ ಇವತ್ತೆಲ್ಲ ಸ್ನೇಹ ತೋರಿಸ್ತೀರಲ್ಲ, ಪೆಗ್ಲ ಮೇಲೆ ಕೈ ಹಾಕ್ಯಂಡಿಬ್ರು. ಐಫೋನ್ ಜ್ಯೂಸ್ ಕುಡಿತೀನಿ, ಕೊಡಿಸ್ತೀಯಾ? ಯಾರ್ಯಾರು ಇಸ್ಕಾನಿಗೆ ಹೋಗಿರೋ ಅವ್ರಿಗೆಲ್ಲ ಗೊತ್ತಿರುತ್ತೆ, ಇಸ್ಕಾನ್ ಟೆಂಪಲಿಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಂಗಿಲ್ಲ. ಅದಕ್ಕೆ ಆ ವಜ್ಜ ಸರ್ಯಾಗಿ ಅಲ್ಲಿ ಕೂತಿದ್ದು ನಮಗೆ ಬೈತು, ವೀಡಿಯೋ ಮಾಡೋಂಗಿಲ್ಲ ಅಂತೇಳಿ. ನಾವಾದರೂ ಅಲ್ಲಿಂದ ಬಂದಿರೋದೇ ವೀಡಿಯೋ ಮಾಡೋಕ್ಕೆ, ಬಿಡೋಕ್ಕಾಗುತ್ತಾ? ಹೇಳಿದ್ದು ದೊಡ್ಡವರೆಲ್ಲ ನಡೀತೈತೆ ಅಂತೇಳಿ ಒಟ್ಟಿಗೆ ಹಾಕ್ಯಂಡು ಹಂಗೆ ಮುಂದಕ್ಕೆ ಹೋದರೆ ಇಲ್ಲೊಂದು ಶಾಕ್ ಆದಿತ್ತು. ಏನಪ್ಪ ಅಂದರೆ, ಇಲ್ಲಿ ಚಪ್ಪಲಿ ಬಿಡೋಕ್ಕೆ ಫೋನ್ಪೇ ಅಲೋ ಇಲ್ಲ, ಬರೀ ಕ್ಯಾಶು. ಹೆಂಗೋ ಈ ಅಣ್ಣ ದೇವ್ರ ಥರ ಬಂದು ಕ್ಯಾಶ್ ಕೊಟ್ಟನಪ್ಪ. ಇಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳಿಂದನೇ ನಮ್ಮ ದೇಶ ಉದ್ಧಾರ ಆಗ್ತಿರೋದು ಅಂತ ಅನ್ಕೊಂಡು ಮುಂದೆ ಬಂದು ಸ್ಲಿಪ್ಪರ್ ಬಿಟ್ಟು ಆಮೇಲೆ ಅವ್ರು ಒಂದು ಟೋಕನ್ ಕೊಟ್ಟರು. ನಂಗೆ ಅದ್ರಾಗ ಒಂದು ಡೌಟ್ ಇತ್ತು. ಡಬ್ಲ್ಯೂ ಅಂದ್ರೆ ವುಮೆನ್ ಅಂತನಾ, ವೇಟಿಂಗ್ ಲಿಸ್ಟ್ ಅಂತನಾ? ಆ ಡೌಟ್ ಆಮೇಲೆ ಕ್ಲಿಯರ್ ಮಾಡ್ಕೊಂಡ್ರೆ ಆಯ್ತು ಅಂತ ನಾವು ಇಸ್ಕಾನ್ ಟೆಂಪಲಿಗೆ ಬರ್ತಾಯಿದ್ವಿ. ನಮ್ಮ ಇಸ್ಕಾನ್ ಟೆಂಪಲ್ ಸುತ್ತಾರ್ಕೊಂಡು ಹೋಗೋದ್ರೊಳಗೆ ನಮಗೆ ಸುಸ್ತಾಗುತ್ತೆ. ಅಂಥದ್ರಲ್ಲಿ ವಯಸ್ಸಾದರೆಲ್ಲ ಬರೋಕ್ಕಾಗುತ್ತಾ? ಅವರಿಗೆಲ್ಲ ಬಂದು ನೋಡೋಕ್ಕಾಗಲ್ಲ ಅಂತ ನಮ್ಮಂಥ ಒಳ್ಳೆ ಮನಸ್ಸಿರೋ ಹೆಂಗೆ ಯೂಟ್ಯೂಬರ್ಸು ಇವನ್ನೆಲ್ಲ ವೀಡಿಯೋ ಮಾಡಿ ಯೂಟ್ಯೂಬು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತೀವಿ. ಇದನ್ನೆಲ್ಲ ನೋಡೋ ಅಂಥ ಹುಡುಗರು ತಗೊಂಡೋಗಿ ಅವ್ರ ಅಪ್ಪ ಅಮ್ಮ ಅಜ್ಜಿಗೆಲ್ಲ ತೋರಿಸಿದ್ರೆ ಇಲ್ಲಿ ಬಂದು ನೋಡೋಕ್ಕಾಗಿಲ್ಲ ಅಂತಂದರು ಅಲ್ಲೇ ನೋಡಿ ಖುಷಿ ಪಡ್ತಾರೆ. ನಮಗೂ ಒಂದು ಸ್ಫೂರ್ತಿ ಸಿಗುತ್ತೆ ಈ ಥರ ಹೊಸ ವಿಡಿಯೋಗಳು ಮಾಡೋಕ್ಕೆ. ನಮ್ಮ ಹುಡುಗರು ಇಂಥ ವೀಡಿಯೋಸ್ ನೋಡ್ರಿ ಅಂದರೆ ಅವ್ರು ನೋಡೋ ವೀಡಿಯೋಸೇ ಬೇರೆ ಥರದವು. ಸರಿ ಬಿಡಪ್ಪ, ನಮ್ಮ ಹುಡುಗರು ಯಾವಾರು ನೋಡಲಿ, ನಮಗೂ ಒಂಚೂರು ಸಪೋರ್ಟ್ ಮಾಡ್ತಾರೆ ಅನ್ಕೊಂಡು ನಾವು ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸ್ ಆದ್ವಿ. ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸ್ ಆದ ಕೂಡಲೇ ನೋಡ್ಬೋದು ಯಾವ ಥರ ಇದೆ ಅಂತ. ಸುತ್ತಲೂ ನೋಡ್ಬೋದು ನಮ್ಮ ಸಿಲಿಕಾನ್ ಸಿಟಿ ಎಷ್ಟು ಎತ್ತರ ಬೆಳೆದಿದೆ ಅಂತ. ಸರಿ ಅಂತೇಳಿ ನಾವು ಎಂಟ್ರಿ ಆದರೆ ಇಲ್ಲೊಂದು ಮಂತ್ರ ಹೇಳಿಸ್ತಾ ಇದ್ರು. ಪ್ರತಿ ಸತಿನೂ ಇದು ಮಂತ್ರ ಹೇಳಿ ಪ್ರತಿಯೊಂದು ಹೆಜ್ಜೆ ಇಡಬೇಕಿತ್ತು. ನೋಡ್ಬೋದು ಅಲ್ಲಿ ಎಷ್ಟು ಬಾಕ್ಸ್ ಇದೆಯಲ್ಲ, ಪ್ರತಿಯೊಂದು ಬಾಕ್ಸಲ್ಲೂ ಒಂದೊಂದು ಸತಿ ಮಂತ್ರ ಹೇಳಿ ಹೆಜ್ಜೆ ಇಟ್ಕೊಂಬರ್ಬೇಕು. ನಾವು ಇದೇ ಥರ ಹೆಜ್ಜೆ ಇಟ್ಕೊಂಡು ಸುತ್ತಾಡ್ಕೊಂಬಂದ್ವಿ. ಫಸ್ಟ್ ಬಂದು ಕೂಡಲೇ ಅಷ್ಟು ಇದೆ ದೇವ್ರ ದರ್ಶನ ಆಗೋದು. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಆ ದೇವ್ರನ್ನ ನೋಡ್ಕೊಂಡು ನೀವು ಹಂಗೆ ಮುಂದಕ್ಕೆ ಬಂದರೆ
ನೋಡ್ಕೊಂಡು ನೀವು ಹಂಗೆ ಮುಂದಕ್ಕೆ ಬಂದರೆ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಸ್ಟೆಪ್ಪಿಗೆ ಬರ್ತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಒಂದು ದೇವರಿದೆ, ಅದನ್ನು ನೀವು ನೋಡ್ಬೋದು. ಇಲ್ಲೊಂದು ಸತಿ ಬಂದು ಇಲ್ಲೊಂದು ಸತಿ ವೀಡಿಯೋ ಮಾಡೋಂಗಿಲ್ಲ ಅಂತ ಬಯಸ್ಕೊಂಡೆ. ಇದ್ರ ಹಿಂದೆ ಒಂದು ಸತಿ ಎಲ್ಲ ಬಯಸ್ಕೊಂಡಿದ್ದೆ, ಅದರಿಂದ ಒಂದು ಸತಿ ಎಲ್ಲ ಬಯಸ್ಕೊಂಡಿದ್ದೆ, ಅಲ್ಲಿ 3 ಸತಿ ಬಯಸ್ಕೊಂಡು ನಾವು ಯೂಟ್ಯೂಬರ್ ಆಗಬೇಕು, ನಮ್ಮ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಬರಬೇಕು ಅಂದರೆ ಎಷ್ಟು ಸತಿ ಬಯಸ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ಹಿಂಗೆ ಒರೆಸ್ಕೊಂಡು ಮುಂದೆ ಬಂದ್ವಿ. ನೀವು ನೋಡ್ಬೋದು ಇದು ಸೆಕೆಂಡ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಒಂದು ದೇವರಿದೆ. ದೇವ್ರನ್ನ ನಾವು ನೋಡ್ಕೊಂಡು ದೇವ್ರೆ ನನ್ನ ವೀಡಿಯೋ ನೋಡ್ತಾ ಇರೋರಿಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಹೇಳ್ಕೊಂಡು ಮುಂದೆ ಬಂದ್ವಿ. ಮುಂದೆ ಯಾಕಪ್ಪ ಹೋಗ್ತಿದ್ದೀವಿ ಅಂದರೆ ಈಗಲೇ ಇರೋದು ಮೇನ್ ಟ್ವಿಸ್ಟು. ಇಲ್ಲಿ ತನಕ ವೀಡಿಯೋ ಮಾಡಿದರೆ ಬರೀ ಬಾಯಿ ಮಾತಲ್ಲಿ ಬೈಯೋರು, ಎಲ್ಲೂ ಕೂಡ ಬೋರ್ಡ್ ಹಾಕಿರಲಿಲ್ಲ. ಈಗ ನೆಕ್ಸ್ಟ್ ನೀವು ಎಂಟ್ರಿ ಆದ ಕೂಡಲೇ ಇಲ್ಲಿ ವೀಡಿಯೋ ರಿಸ್ಟ್ರಿಕ್ಟೆಡ್ ಅಂತ ಬೋರ್ಡೇ ಹಾಕಿದ್ದಾರೆ. ಯಾರ್ಯಾರು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದಾರೆ ಇದು ಗೊತ್ತಿರ್ಬೋದು ಮೋಸ್ಟ್ಲಿ. ಸರಿ ಆಗಿದ್ದಾಗಲಿ ನೋಡೇ ಬಿಡೋಣ, ಅದೇನಾದ್ರು ಬೋರ್ಡ್ ಹಾಕ್ಯನ್ಲಿ. ನಾವು ಬಂದಿರೋದೇ ವೀಡಿಯೋ ಮಾಡೋಕ್ಕೋಸ್ಕರ, ನಮ್ಮ ಸಬ್ಸ್ಕ್ರೈಬರ್ಸಿಗೆ ತೋರ್ಸೋಕ್ಕೋಸ್ಕರ. ನಡೀರಿ ನೋಡೇ ಬಿಡೋಣ, ದೇವ್ರ ವೀಡಿಯೋ ಮಾಡೋಣ ಅಂತೇಳಿ ಹೊರಟೇ ಬಿಟ್ಟು. ನಾನು ಈ ವಿಡಿಯೋ ಮಾಡ್ತಾ ಇರೋದು ಒಂದೇ ಉದ್ದೇಶ, ಏನಪ್ಪ ಅಂತಂದರೆ ಯಾರು ಇಲ್ಲಿ ಬಂದು ನೋಡೋಕ್ಕಾಗೋ ಅಷ್ಟು ಶಕ್ತಿ ಇಲ್ವೋ ಅವರು ಇದನ್ನು ನೋಡಲಿ ಅಂತ. ನೋಡೋಕ್ಕಾಗೋ ಶಕ್ತಿ ಇರೋರು ಪ್ಲೀಸ್ ಬಂದು ನೋಡ್ಬೋದು, ಚೆನ್ನಾಗಿದೆ. ಅಲ್ಲೊಂದು ಸತಿ ಪೂಜೆ ಮಾಡೋ ಗುರುಗಳು ಹೇಳಿದರು, ಇಳ್ಸಪ್ಪ ಕ್ಯಾಮ್ರಾನ ವೀಡಿಯೋ ಮಾಡೋಂಗಿಲ್ಲ ಅಂತ. ಓಕೆ ಅಂತೇಳಿ ಇಷ್ಟೆಲ್ಲ ವೀಡಿಯೋ ಆಗಿದೆ, ಏನು ಮಾಡೋಕ್ಕಾಗುತ್ತೆ ಅಂತ ವೀಡಿಯೋ ಮಾಡ್ಕೊಂಡು ಮುಂದೆ ಬಂದ್ವಿ. ನೋಡ್ಬೋದು ನೀವು ಇಂಟೀರಿಯರ್ ಯಾವ ಥರ ಇದೆ ಅಂತೇಳಿ. ನಾವು ಹೋಗಿದ್ದು ಕ್ಲೋಸಿಂಗ್ ಟೈಮಿಗೆ. ನೀವು ನೋಡ್ಬೋದು ಯಾವ ಥರ ಇಸ್ಕಾನ್ ಟೆಂಪಲ್ಲ ಕ್ಲೋಸ್ ಮಾಡ್ತಾರೆ, ಯಾವ ಥರ ಲೈಟ್ ಆಫ್ ಮಾಡ್ತಾರೆ ಅಂತ. ನಾವು ದರ್ಶನ ಮಾಡ್ಕೊಂಡು ಹೊರ ಬಂದ್ವಿ. ಹೊರ ಬಂದ ಕೂಡಲೇ ಇಲ್ಲಿ ಸ್ವೀಟ್ಸು ಮತ್ತು ಬುಕ್ಸ್ ಎಲ್ಲ ಇಟ್ಟಿರ್ತಾರೆ. ಓದೋ ಇಂಟ್ರೆಸ್ಟ್ ಇರೋ ಬುಕ್ಸ್ ತೊಗೊಬೋದು. ಇಲ್ಲಿ ಭಗವದ್ಗೀತೆ ಕೂಡ ಇರುತ್ತೆ. ಯಾರಿಗೆ ಭಗವದ್ಗೀತೆ ಓದೋ ಇಂಟ್ರೆಸ್ಟ್ ಇರುತ್ತೋ ಅದು ತಗೊಂಡು ಓದಿ, ಹಂಗೆ ಸುಮ್ಮನೆ ಇಡಬೇಡಿ. ಸರಿ ಅಂತೇಳಿ ನಾವು ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಬಂದ್ವಿ. ಮುಂದೆ ಬರ್ಬೇಕಾದ್ರೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಮೈಸೂರಿಂದ ಒಂದು ವೀಡಿಯೋ ಮಾಡಿದ್ದೆ, ಅದನ್ನೇ ಮಾತಾಡ್ತಾ ಇದ್ವಿ. 1 kg ಮೈಸೂರು ಪಾಕ್ ಕೊಡಿಸ್ತೀವಿ ಬಾ. ಬೆಳಗ್ಗೆ ನೆನಪಾಗಿಲ್ಲ ನಾನು, ಇಲ್ಲಾಂದ್ರೆ ತಿಂದೆ ಹೋಗ್ತಿದ್ದೆ. ಸತ್ಯ ಹೇಳ್ಬೇಕು. ಅಲ್ಲೇ ತಿನ್ನಿದ್ರಲ್ಲ ಸ್ಯಾಂಪಲ್ ಇಷ್ಟ, ಅರ್ಧ ಕೆಜಿ ಇವನೇ ತಿನ್ನ. ಏಯ್ ನಾನು ಸ್ಯಾಂಪಲ್ ತಿನ್ನಂತಿಲ್ಲ. ನೀವೆಲ್ಲ ಹೋದ್ಮೇಲೆ ತಾನೇ ನಾವು ಬಂದಿದ್ದು, ಅದಕ್ಕೆ ಹಂಗೆ ಹೇಳ್ದೆ. ತಿಂದಿರೋದು ಎಷ್ಟು ತಿಂದಿದ್ಯಾ? ಅದಕ್ಕೆ ಇಲ್ಲಿ ಫೋಟೋ ತೆಗಿರಕ್ಕೆ ಒಂದು ಚೆನ್ನಾಗಿ ಬರ್ತಿತ್ತೆ. ನಮ್ಮ ಹುಡುಗಿದು ನೋಡಿ ಫ್ರೆಂಡ್ಸ್, ಇವಳೇ ನಮ್ಮ ಹುಡುಗಿ. ನೀವು ಬುಕ್ ಸೆಂಟರ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಚಾಟ್ಸ್ ಎಲ್ಲ ಸಿಗುತ್ತೆ. ಪಾನಿಪುರಿ, ಪಾವ್ ಬಜಿ ಇದೇ ಥರ ನೀವು ನೋಡ್ಬೋದು. ನಾವು ಅದೇ ಥರ ಅಲ್ಲಿ ಕಾಮನ್ನಾಗಿ ಎಲ್ಲರೂ ಆರ್ಡ್ರ್ ಮಾಡ್ದಂಗೆ ನಾವು ಒಂದು ಪಾನಿಪುರಿ ಟ್ರೈ ಮಾಡೋಣ ಅಂತೇಳಿ ಪಾನಿಪುರಿ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ನೋಡಿ ಪಾನಿ ಹಾಕ್ತಂತಡಿ ಒಳಗಾಗಿ ಎಲ್ಲ ಸೋರ್ತೈತೆ ಬಿಡಲಿ ತಿನ್ರಕ್ಕೆ. ತಿನ್ನಿಸ್ದೆ. ನಾವು ಹಂಗೆ ಚಾಟ್ಸ್ ತಿನ್ಕೊಂಡು ವಾಪಸ್ ಹೆಂಗೆ ಬಂದಿದ್ವು ಅದೇ ದಾರಿ ಹಿಡ್ಕೊಂಡು ವಾಪಸ್ ಹೋದ್ವಿ. ವಾಪಸ್ ನಾವು ಸ್ಲಿಪ್ಪರ್ ಹಾಕ್ಯಂಡು ಹೋಗ್ತಾಯಿದ್ವಿ. ಅಲ್ಲೇ ಊಟಕ್ಕೆ ಟೈಮ್ ಆಯಿತು. ಅದಕ್ಕೆ ಅಲ್ಲೇ ಒಂದು ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡು ಅಲ್ಲೇ ವಾಪಸ್ ಹಂಗೆ ನಡ್ಕೊಂಡು ನಿಯರ್ ಮೆಟ್ರೋ ಸ್ಟೇಷನಿಗೆ ಹೋದ್ವಿ. ಮೆಟ್ರೋ ಸ್ಟೇಷನಿಗೆ ಹೋಗಿ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ವಾಪಸ್ ಒಳಗೆ ಹೋಗ್ತಾಯಿದ್ವಿ. ನಾವೇನು ಬ್ಯಾಗಾಗಿ ಬಾಂಬ ಹಿಡ್ಕೊಂಬಂದಿರ್ತೀವಿ. ಪ್ರತಿ ಸತಿ ಯಾವಾಗ ಹೋಗ್ಬೇಕಾದ್ರೂ ಈ ಮಿಷಿನಾಗ ಹಾಕ್ಬೇಕು, ತಗೊಬೇಕು. ಯಾವಾಗಲೂ ಚೆಕ್ ಮಾಡ್ತಾರೆ ಗುರು. ಏನೋ ಅವ್ರ ಖುಷಿ, ಚೆಕ್ ಮಾಡಲಿ ಬಿಡಪ್ಪ ಅಂತ ಅಂದ್ಕೊಂಡು ನಾವು ಹಂಗೆ ಬಂದ್ವಿ ಮುಂದೆ. ಇವನು ನನ್ನ ಫ್ರೆಂಡು ಅಲ್ಲೇ ಏನೋ ಕೆಲಸ ಇದೆ ಅಂತೇಳಿ ಅವನು ಅಲ್ಲೇ ಮೆಟ್ರೋ ಸ್ಟೇಷನಲ್ಲಿ ಇಳಿದ. ನಾವು ಹಂಗೆ ವಾಪಸ್ ಆಟೋ ಹೊತ್ಕೊಂಡು ಸೀದಾ ನಮ್ಮ PG ಬಂದು ಇಳಿದ್ವಿ. ಇವತ್ತಿನ ಲಾಗಿಷ್ಟೇ. ಹೊಸ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಹೇಳಿಲ್ವಾ ನನ್ನ ಹೆಸರೇ ನಾನು ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ. ನನ್ನ ಹೆಸರೇ